ಮತ್ತೊಂದು ಕಡೆ ಟ್ರಕ್ನಲ್ಲಿ ಪ್ರಭು ಶ್ರೀರಾಮಲಲ್ಲ ಮೂರ್ತಿಯನ್ನ ಈಗಾಗಲೇ ಇರಿಸಲಾಗಿದೆ. ಅಯೋಧ್ಯೆಯ ವಿವೇಕ ಸೃಷ್ಟಿಯಲ್ಲಿರುವಂತಹ ಟ್ರಕ್ ಒಂದರಲ್ಲಿ ಮೂರ್ತಿಯನ್ನ ಇರಿಸಲಾಗಿದೆ. ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದಾರೆ. ರಾಮಲಲ್ಲ ಮೂರ್ತಿಯ ಮೆರವಣಿಗೆಗೆ ಕೌಂಟ್ ಡೌನ್ ಶುರುವಾಗಿದೆ. ಈ ಎಲ್ಲ ಪೂಜೆಗಳು ನೆರವೇರಿದ ನಂತರದಲ್ಲಿ ಮೈಸೂರಿನ ಅರುಣ್ ಕೆತ್ತನೆ ಮಾಡಿರುವಂತಹ ಮೂರ್ತಿಯೇ ಅಂತಿಮ ಆಗಿರೋದ್ರಿಂದ ಆ ಮೂರ್ತಿಯ ಮೆರವಣಿಗೆಗಾಗಿ ಈ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಟ್ರಕ್ನಿಂದ ಮಂದಿರದ ಆವರಣಕ್ಕೆ ಈ ಮೂರ್ತಿಯನ್ನ ಶಿಫ್ಟ್ ಮಾಡಲಾಗುತ್ತೆ ಮೆರವಣಿಗೆಯ ಮೂಲಕ. ಸೊ ಆವರಣದಲ್ಲಿ ಅರ್ಚಕರು ಅದಾದ ಮೇಲೆ ಪೂಜೆ ಸಲ್ಲಿಸ್ತಾರೆ. ಉಳಿದ ವಿಧಿವಿಧಾನಗಳನ್ನು ನೆರವೇರಿಸಲಾಗುತ್ತೆ. ಅದಕ್ಕಾಗಿ ಈಗ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. 3 ಕೆತ್ತನೆಗಳನ್ನು ಮಾಡಲಾಗಿತ್ತು. ಯಾವ ಮೂರ್ತಿಯನ್ನು ಅಂತಿಮಗೊಳಿಸಬೇಕು ಅನ್ನೋ ನಿರ್ಧಾರವನ್ನು ಇತ್ತೀಚೆಗೆ ಟ್ರಸ್ಟ್ ಅಧಿಕೃತವಾಗಿ ಘೋಷಣೆ ಮಾಡ್ತು. ಮೈಸೂರಿನ ಅರುಣ್ ಕೆತ್ತಿರುವಂಥ ಮೂರ್ತಿ ಅದನ್ನು ಈ ಟ್ರಕ್ನಲ್ಲಿರಿಸಿರೋದು. ಡೀಟೇಲ್ಸ್ ಕೊಡ್ತಾರೆ ಚಂದ್ರಮೋಹನ್. ಒಂದು ಕಡೆ ಗರ್ಭಗೃಹದ ಪೂಜಾ ಕೈಂಕರ್ಯಗಳೆಲ್ಲವೂ ನೆರವೇರಿದೆ. ಈಗ ಟ್ರಕ್ನಲ್ಲಿರುವ ರಾಮಲಲ್ಲಾ ಮೂರ್ತಿಯನ್ನು ಅಲ್ಲಿ ಪ್ರತಿಷ್ಠಾಪಿಸಬೇಕು. ಅದಕ್ಕೊಂದು ಮೆರವಣಿಗೆಯ ಸಿದ್ಧತೆಗಳಾಗ್ತಾ ಇದೆ. ಹೇಗಿದೆ ಒಟ್ಟಾರೆ ಸಿದ್ಧತೆ? ಹೌದು ವಿಜಯ್, ಇವತ್ತು ಮುಖ್ಯವಾಗಿ ರಾಮಲಲ್ಲಾ ಮೂರ್ತಿಯನ್ನ ರಾಮ ಮಂದಿರದ ಪರಿಸರಕ್ಕೆ ತರಲಾಗುತ್ತೆ. ರಾಮ ಮಂದಿರದ ಕಾಂಪ್ಲೆಕ್ಸ್ ನಲ್ಲಿನೇ ಮೂರ್ತಿಯನ್ನ ಮೆರವಣಿಗೆಯನ್ನು ಕೂಡ ಮಾಡಲಾಗುತ್ತೆ. ಮುಖ್ಯವಾಗಿ ಈ ಮೊದಲು ಅಯೋಧ್ಯೆಯ ಪ್ರಮುಖ ರಸ್ತೆಗಳಲ್ಲೇ ರಾಮಲಲ್ಲಾ ಮೂರ್ತಿಯನ್ನ ಮೆರವಣಿಗೆ ಮಾಡಲಿಕ್ಕೆ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿತ್ತು. ಆದ್ರೆ ಪೊಲೀಸರು ಮತ್ತು ಭದ್ರತಾ ಏಜೆನ್ಸಿಗಳು ಮುಖ್ಯವಾಗಿ ಭದ್ರತೆಯ ಕಾರಣಕ್ಕಾಗಿ ನಗರದಲ್ಲಿ ಮೆರವಣಿಗೆನ ಮಾಡುವಂತದ್ದು ಸೂಕ್ತ ಅಲ್ಲ ಅನ್ನುವ ಸಲಹೆಯನ್ನ ಟ್ರಸ್ಟ್ಗೆ ನೀಡಿದ್ದಾರೆ. ಈ ಕಾರಣಕ್ಕಾಗಿ ಟ್ರಸ್ಟ್ ಈಗ ರಾಮಲಲ್ಲಾ ಮೂರ್ತಿಯನ್ನ ರಾಮ ಮಂದಿರದ ಆವರಣದಲ್ಲೇ ಮೆರವಣಿಗೆನ ಮಾಡ್ಲಿಕ್ಕೆ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಈಗಾಗಲೇ ಮೈಸೂರಿನ ಅರುಣ್ ಯೋಗಿರಾಜ್ ಅವರು ಕೆತ್ತಿರುವ ರಾಮಲಲ್ಲಾ ಮೂರ್ತಿಯನ್ನ ಗರ್ಭಗೃಹದಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡಲಾಗುತ್ತೆ ಅಂತ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅಧಿಕೃತವಾಗಿ ಘೋಷಿಸಿದೆ. 3 ಶಿಲ್ಪಿಗಳು ಕೆತ್ತಿದ ರಾಮಲಲ್ಲಾ ಮೂರ್ತಿಗಳ ಪೈಕಿ ಅರುಣ್ ಯೋಗಿರಾಜ್ ಕೆತ್ತಿದಂತ ಮೂರ್ತಿಯನ್ನ ಗರ್ಭಗೃಹದಲ್ಲಿ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಆಯ್ಕೆಯನ್ನ ಮಾಡಿಕೊಳ್ಳಲಾಗಿದೆ. ಆ ಮೂರ್ತಿಯನ್ನ ಈಗ ಅಯೋಧ್ಯೆಯ ಕರಸೇವಕಪುರದ ಬಳಿ ಇರತಕ್ಕಂತಹ ವಿವೇಕ ಸೃಷ್ಟಿ ಕಟ್ಟಡದಲ್ಲಿ ಇಡಲಾಗಿತ್ತು. ಅಲ್ಲಿಂದ ಈಗ ಟ್ರಕ್ಗೆ ಇಡಲಾಗಿದೆ. ಈ ಟ್ರಕ್ ನಲ್ಲೇನೆ ಈಗ ಇನ್ನು ಸ್ವಲ್ಪ ಹೊತ್ತಿನಲ್ಲೇನೆ ರಾಮ ಮಂದಿರದ ಆವರಣಕ್ಕೆ ತೆಗೆದುಕೊಂಡು ಹೋಗ್ಲಾಗುತ್ತೆ. ಅಲ್ಲಿ ರಾಮ ಮಂದಿರದ ಆವರಣದಲ್ಲಿ ಮೂರ್ತಿಯನ್ನ ಮೆರವಣಿಗೆಯನ್ನ ಮಾಡಲಾಗುತ್ತೆ. ಅದಾದ ಬಳಿಕ ನಾಳೆ ರಾಮ ಮಂದಿರದ ಗರ್ಭಗೃಹದಲ್ಲಿ ಮೂರ್ತಿಯ ಪ್ರತಿಷ್ಠಾಪನೆ ನಡೆಯುತ್ತೆ. ಅಂತಿಮವಾಗಿ ಜನವರಿ 27ನೇ ತಾರೀಕು ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯನ್ನ ನೆರವೇರಿಸಲಾಗುತ್ತೆ. ಮೂರ್ತಿಯನ್ನ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿಸುವಂತಹ ಸಂದರ್ಭದಲ್ಲಿ ದೇಶದ ಎಲ್ಲಾ ಭಾಗದ ಗಣ್ಯರು ಕೂಡ ಭಾಗವಹಿಸಿರ್ತಾರೆ ಮತ್ತು 8,000 ಗಣ್ಯರಿಗೆ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ನಿಂದ ಆಹ್ವಾನವನ್ನ ನೀಡಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಜೊತೆಗೆ RSS ಮುಖ್ಯಸ್ಥ ಮೋಹನ್ ಭಾಗವತ್ ಜೊತೆಗೆ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ನ ಪದಾಧಿಕಾರಿಗಳು, ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಜೊತೆಗೆ ರಾಜ್ಯಪಾಲರಾದಂತಹ ಆನಂದಿಬೆನ್ ಪಟೇಲ್ ಅವರ ಸಮ್ಮುಖದಲ್ಲಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿಸಲಾಗುತ್ತೆ. ವಿಜಯ್, ಥ್ಯಾಂಕ್ ಯು ಚಂದ್ರಮೋಹನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.